We are starting chapter 30. ಈಗ ನಾವು 30ನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ. Chapter 30 is a continuation from chapter 27 about the furniture, the items in the tabernacle. 30ನೇ ಅಧ್ಯಾಯವು 27ನೇ ಅಧ್ಯಾಯದ ಮುಂದುವರಿದ ಭಾಗವಾಗಿದೆ. ದೇವದರ್ಶನದ ಗುಡಾರದಲ್ಲಿನ ಉಪಕರಣಗಳ ಕುರಿತಾದದ್ದು. Chapter 28 and 29 was about the priesthood, their garments and their consecration. 28 ಮತ್ತು 29ನೆಯ ಅಧ್ಯಾಯಗಳು ಅವು ಯಾಜಕರ ಉಡುಪುಗಳು ಮತ್ತು ಅವರ ಪ್ರತಿಷ್ಠೆಯ ಕಾರ್ಯದ ಕುರಿತಾಗಿ ನಾವು ನೋಡಿಕೊಂಡೆವು. Chapter 30 we first speak about the altar of incense. 30ನೇ ಅಧ್ಯಾಯದಲ್ಲಿ ನಾವು ಧೂಪ ವೇದಿಯ ಕುರಿತಾಗಿ ಪ್ರಪ್ರಥಮವಾಗಿ ಅಲ್ಲಿ ನಾವು ನೋಡಿಕೊಳ್ಳುತ್ತೇವೆ. Chapter 30 also speaks about who may worship. 30ನೇ ಅಧ್ಯಾಯವು ಯಾರು ಕರ್ತನನ್ನ ಆರಾಧಿಸಬಹುದು ಎಂಬುದರ ಕುರಿತಾಗಿ ಸಹ ಮಾತನಾಡುತ್ತದೆ. The ransomed, ಬಿಡುಗಡೆ ಹೊಂದಿರುವವರು, the cleansed one, ಮತ್ತು ಪರಿಶುದ್ಧರಾಗಿರುವಂತವರು, the anointed one, ಮತ್ತು ಪ್ರತಿಷ್ಠಿಸಲ್ಪಟ್ಟಿರುವಂತವರು. In earlier chapters, ಅಭಿಷೇಕಿಸಲ್ಪಟ್ಟಿರುವಂತವರು. Chapter 27 we saw two articles in the holy place, the lampstand and the table of showbread. ನಾವು 27ನೇ ಅಧ್ಯಾಯದಲ್ಲಿ ದೇವದರ್ಶನದ ಗುಡಾರದ ಪರಿಶುದ್ಧ ಸ್ಥಾನದಲ್ಲಿ ಇರುವಂತಹ ಎರಡು ವಸ್ತುಗಳ ಕುರಿತಾಗಿ ನಾವು ನೋಡಿಕೊಂಡೆವು. ಒಂದು ದೀಪವೇದಿ ಮತ್ತು ಆ ನೈವೇದ್ಯದ ರೊಟ್ಟಿಯನ್ನು ಇಡುವಂತಹ ಮೇಜು. But there is another article that is called the article of incense. ಇನ್ನೊಂದು ಉಪಕರಣದ ಕುರಿತಾಗಿ ನಾವು ನೋಡುತ್ತೇವೆ. ಅದು ಯಾವುದೆಂದರೆ ಧೂಪವೇದಿ. This is the place where God's people meet and fellowship together. ಈ ಸ್ಥಳದಲ್ಲಿಯೇ ದೇವ ಜನರು ಅವರು ಅನ್ಯೋನ್ಯತೆಗಾಗಿ ಕೂಡಿಕೊಳ್ಳುತ್ತಾರೆ. That's where we feed on Jesus Christ. ಅಲ್ಲಿ ನಾವು ಯೇಸು ಕ್ರಿಸ್ತನನ್ನ ನಾವು ಭುಜಿಸುವವರಾಗಿರುತ್ತೇವೆ. The altar of incense is the place of prayer. ಸುಗಂಧ ದ್ರವ್ಯದ ಧೂಪವೇದಿ ಎಂಬುದಾಗಿ ಹೇಳುವಾಗ ಅದು ಒಂದು ಪ್ರಾರ್ಥನೆಯ ಸ್ಥಳವಾಗಿದೆ. Let's read verse 1 and 2 of chapter 30. 1 ಮತ್ತು 2ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. 30ನೇ ಅಧ್ಯಾಯದ 1 ಮತ್ತು 2ನೇ ವಚನ. ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೆ ಜಾಲಿ ಮರದ ಧೂಪವೇದಿಯನ್ನು ಮಾಡಿಸಬೇಕು. ಅದು 1 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ ಚಚೌಕವಾಗಿರಬೇಕು. ಅದರ ಎತ್ತರವು 2 ಮೊಳವಾಗಿರಬೇಕು. ಅದರ ಕೊಂಬುಗಳು ಅದರೊಂದಿಗೆ ಏಕವಾಗಿರಬೇಕು. From this instruction we see it was a small altar. ಈ ಒಂದು ನಿದರ್ಶನದಿಂದ ಅಥವಾ ಈ ಒಂದು ದೇವರು ಕೊಟ್ಟಿರೋ ಸೂಚನೆಯಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಏನಂತಂದ್ರೆ ಅದು ಚಚ್ಚೌಕವಾಗಿರುವಂತದ್ದು. ವಾಟ್ ಇಸ್ ಇಟ್ ಅಂಕಲ್? It's a small altar. ಅದು ಒಂದು ಚಿಕ್ಕದಾದಂತಹ ಧೂಪವೇದಿ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. Yeah, it's not big like the bronze altar. ಅದು ತಾಮ್ರದ ಯಜ್ಞವೇದಿಯ ರೀತಿಯಲ್ಲಿ ದೊಡ್ಡದಾದದ್ದಲ್ಲ. Let's read verse 3 and 4 also. 3 ಮತ್ತು 4ನೇ ವಚನಗಳನ್ನು ಸಹ ಓದಿಕೊಳ್ಳೋಣ. ಅದರ ಮೇಲ್ಭಾಗಕ್ಕೂ 4 ಪಕ್ಕಗಳಿಗೂ ಕೊಂಬುಗಳಿಗೂ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಬೇಕು. ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಅದರ ಕೆಳಗೆ ವೇದಿಯ 2 ಪಾರ್ಶ್ವಗಳಲ್ಲಿ ಎರಡೆರಡು ಚಿನ್ನದ ಬಳೆಗಳನ್ನು ಮೂಲೆಗಳಲ್ಲಿಯೇ ಹಾಕಿಸಬೇಕು. ವೇದಿಯನ್ನು ಹೊರುವುದಕ್ಕೆ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. 5 also brother, 5ನೇ ವಚನ ಕೂಡ. ಆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಬೇಕು. Even though it's a small furniture, it had rings so that staves can be put through them and the priest can carry them on their shoulder. ಅದು ಒಂದು ಚಿಕ್ಕದಾದ ಧೂಪವೇದಿ ಆಗಿದ್ದರೂ ಸಹ ಅದಕ್ಕೆ ಬಳೆಗಳು ಹಾಕಿರುವುದನ್ನು ನಾವು ಕಾಣುತ್ತೇವೆ ಮತ್ತು ಯಾಜಕರು ಬಳೆಗಳಿಗೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೊತ್ತುಕೊಂಡು ಹೋಗುವ ಒಂದು ಅವಕಾಶವಿತ್ತು. Verse 6. 6ನೇ ವಚನ. ಆಜ್ಞಾಶಾಸನಗಳ ಮಂಜೂಷದ ಮುಂದಣ ತೆರೆಗೆ ಎದುರಾಗಿ, ಅಂದರೆ ಆಜ್ಞಾಶಾಸನಗಳ ಮೇಲಿರುವಂತ ಮತ್ತು
ನಾನು ನಿನಗೆ ದರ್ಶನ ಕೊಡುವಂತ ಕೃಪಾಸನದ ಮುಂದೆ ಅದನ್ನು ಇರಿಸಬೇಕು. Yeah, this altar of incense was placed right by the side of the veil. ಆ ಧೂಪ ವೇದಿಯನ್ನ ಆ ತೆರೆಯ ಪಕ್ಕದಲ್ಲಿಯೇ ಇಡಲಾಗಿತ್ತು. The ark and the mercy seat were on the other side, which is the most holy place. ಆ ತೆರೆಯ ಇನ್ನೊಂದು ಕಡೆ ಅಂದರೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಆ ಮಂಜೂಷವು ಮತ್ತು ಕೃಪಾಸನವು ಅದು ಇಡಲ್ಪಟ್ಟಿತ್ತು ಆ ಧೂಪ ವೇದಿಗೆ ಎದುರಾಗಿ. So next to the veil on the holy place kept this altar of incense. ಪರಿಶುದ್ಧ ಸ್ಥಳದಲ್ಲಿ ಆ ತೆರೆಗೆ ಪಕ್ಕದಲ್ಲಿಯೇ ಆ ಧೂಪ ವೇದಿಯನ್ನು ಸುಗಂಧ ದ್ರವ್ಯಗಳ ಧೂಪ ವೇದಿಯನ್ನು ಇಡಲಾಗಿತ್ತು. Like I told you earlier, reading of Exodus, Leviticus may not be very exciting reading to many people, so we neglect it, but it has very rich spiritual truth about Christ and what he has done. We should pay attention to this, even though it is not very exciting reading, like reading the miracles of Jesus or a gospel account. ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಈ ವಿಮೋಚನ ಕಾಂಡ ಮತ್ತು ಯಾಜಕ ಕಾಂಡ ಪುಸ್ತಕದ ಅಧ್ಯಯನವ ಅದು ಅತ್ಯಂತ ಸ್ವಾರಸ್ಯಕರವಾಗಿ ಅಷ್ಟು ಆಸಕ್ತಿದಾಯಕವಾಗಿ ಇಲ್ಲದೆ ಇದ್ದರೂ ಅದರಲ್ಲಿ ಬರೆದಿರುವಂತಹ ಸಂಗತಿಗಳು ಅದು ನಮಗೆ ಅತ್ಯಂತ ಪ್ರಾಮುಖ್ಯವಾದವುಗಳು. ಯಾಕಂದರೆ ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನನ್ನ ಆತನ ಕಾರ್ಯಗಳನ್ನ ನಮ್ಮ ನೆನಪಿಗೆ ತರುವಂತವುಗಳಾಗಿವೆ, ಆತನ ನಿದರ್ಶನಗಳಾಗಿವೆ. Patiently listen to the truth of the word of God. ಆದ್ದರಿಂದ ದೇವರ ವಾಕ್ಯದ ಸತ್ಯಾಂಶವನ್ನ ನೀವು ತಾಳ್ಮೆಯಿಂದ ಕೇಳಿಸಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. This tabernacle and the items in all are shadows of a greater thing of the Lord Jesus Christ and what is in heaven today. ಆ ದೇವದರ್ಶನದ ಗುಡಾರ ಮತ್ತು ಅದರಲ್ಲಿರುವಂತಹ ಉಪಕರಣಗಳೆಲ್ಲವೂ ಪರಲೋಕದಲ್ಲಿರುವಂತಹ ನಿಜವಾದಂತಹ ದೇವದರ್ಶನ ಗುಡಾರದ ಒಂದು ಚಿತ್ರಣವಾಗಿದೆ ಮತ್ತು ಛಾಯೆಗಳಾಗಿವೆ ಅಷ್ಟೇ. Let's read verse 7 to 10. 7ರಿಂದ 10ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಆರೋನನು ಪ್ರತಿನಿತ್ಯವೂ ಹೊತ್ತಾರೆಯಲ್ಲಿ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪಗಳನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕು. ಹೀಗೆ ನಿಮ್ಮಿಂದಲೂ ನಿಮ್ಮ ಸಂತತಿಯವರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ನಿತ್ಯವಾದ ಧೂಪ ಸಮರ್ಪಣೆಯೂ ಇರಬೇಕು. ಆ ವೇದಿಯ ಮೇಲೆ ಬೇರೆ ಯಾವ ಧೂಪವನ್ನು ಹಾಕಕೂಡದು. ಅದರ ಮೇಲೆ ಹೋಮವನ್ನಾಗಲಿ ದಾನ ದ್ರವ್ಯವನ್ನಾಗಲಿ ಪಾನ ದ್ರವ್ಯವನ್ನಾಗಲಿ ಸಮರ್ಪಿಸಕೂಡದು. ಆರೋನನು ಅವನ ಸಂತತಿಯವರು ವರ್ಷಕ್ಕೊಮ್ಮೆ ದೋಷ ಪರಿಹಾರ ಯಜ್ಞ ಪಶುವಿನ ರಕ್ತವನ್ನು ಆ ವೇದಿಯ ಕೊಂಬುಗಳಿಗೆ ಹಚ್ಚಿ ಅದರ ವಿಷಯವಾಗಿ ದೋಷ ಪರಿಹಾರವನ್ನು ಮಾಡಬೇಕು. ಅದು ಯೆಹೋವನಿಗೆ ಅತಿ ಪರಿಶುದ್ಧವಾಗಿದೆ. This altar was not for sacrifice as the brazen altar. ಈ ಒಂದು ಧೂಪವೇದಿಯು ಆ ತಾಮ್ರದ ಯಜ್ಞವೇದಿಯ ರೀತಿಯಲ್ಲಿ ಯಜ್ಞಗಳನ್ನು ಸಮರ್ಪಿಸುವುದಕ್ಕಾಗಿ ಅಲ್ಲ. Only incense and only a certain kind of incense was to be placed upon this altar. ಕೇವಲ ಸುಗಂಧ ದ್ರವ್ಯಗಳನ್ನು ಅದರಲ್ಲಿಯೂ ಕೇವಲ ಕೆಲವು ವಿಧದಂತಹ ಸುಗಂಧ ದ್ರವ್ಯಗಳನ್ನ ಮಾತ್ರ ಅದರ ಮೇಲೆ ಸಮರ್ಪಿಸಬೇಕಿತ್ತು. The priest would go in and burn incense every time they light the lamp of the lampstand. ದೀಪಸ್ತಂಭದ ಬೆಳಕನ್ನ ಅಥವಾ ದೀಪಸ್ತಂಭದಲ್ಲಿ ದೀಪಗಳನ್ನ ಸರಿಪಡಿಸಲಿಕ್ಕೆ ಹೋಗುವಾಗಲೇ ಆ ಮಹಾಯಾಜಕನು ಈ ಧೂಪ ವೇದಿಯ ಮೇಲೆ ಧೂಪವನ್ನು ಸಮರ್ಪಿಸುತ್ತಿದ್ದನು. This altar speaks of the prayer. ಈ ಧೂಪ ವೇದಿಯು ಪ್ರಾರ್ಥನೆಯ ಕುರಿತಾಗಿ ಮಾತನಾಡುತ್ತದೆ. How do we know that? ನಮಗೆ ಹೇಗೆ ಗೊತ್ತು? Because Bible uses incense as the symbol of prayer and praise in many places. ಯಾಕಂದ್ರೆ ಸತ್ಯವೇದದಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ಧೂಪವನ್ನ ಅಥವಾ ಧೂಪದ ಹೊಗೆಯನ್ನ ಪ್ರಾರ್ಥನೆಗೆ ಹೋಲಿಸಿರುವುದನ್ನ ನಾವು ಕಾಣುತ್ತೇವೆ. Read Psalm 141 verse 2. 141ನೇ ಕೀರ್ತನೆ 2ನೆಯ ವಚನವನ್ನ ದಯಮಾಡಿ ಓದ್ರಿ. Psalm 141 verse 2.
ನನ್ನ 141ನೇ ಕೀರ್ತನೆ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯೆ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. Okay. Revelation chapter 8 verse 3. ಪ್ರಕಟಣೆ 8ನೇ ಅಧ್ಯಾಯ 3ನೇ ವಚನ. ಬೇಗ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪರಾತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. Yeah, so these passages very clearly teaches us that incense ascending is a picture of the prayer of God's people. ಈ ವಾಕ್ಯ ಭಾಗಗಳು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತವೆ ಏನೆಂದರೆ ಆ ಧೂಪದ ಹೊಗೆ ಅದು ಮೇಲೆ ಏರುವಂತದ್ದು ಅದು ದೇವ ಜನರೆಲ್ಲರ ಪ್ರಾರ್ಥನೆ. And in Luke chapter 1 verse 9 we read about the custom of the priest office when Zachariah had his turn to burn the incense. Please read Luke 1:9. ಲೂಕ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಅಲ್ಲಿ ಜಕರ್ಯನು ಆತನ ಆ ಯಾಜಕ ಸೇವೆಯ ಸರದಿ ಬಂದಾಗ ಧೂಪ ಹಾಕುವಂಥದ್ದು ಅದು ಯಾಜಕರ ಕಾರ್ಯವಾಗಿತ್ತು ಎಂಬುದಾಗಿ ಓದುತ್ತೇವೆ. ದಯಮಾಡಿ ಅದನ್ನ ಓದಿರಿ. ಲೂಕ 1ನೇ ಅಧ್ಯಾಯ 9ನೇ ವಚನ. ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ಮುಂದೆ ಕೂಡ ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು. So here we read the burning of the incense and prayer. ಇಲ್ಲಿ ಧೂಪವನ್ನು ಸುಡುವಂತದ್ದು ಮತ್ತು ಪ್ರಾರ್ಥನೆಯ ಕುರಿತಾಗಿ ಓದುತ್ತೇವೆ. And it was the turn of Zachariah to burn the incense. ಮತ್ತು ಜಕರ್ಯನ ಸರದಿ ಆಗಿತ್ತು ಧೂಪವನ್ನು ಸುಡುವುದು. Zachariah was from the tribe of Levi and he served in the temple. ಜಕರ್ಯನು ಅದು ಲೇವಿ ಕುಲದವನಾಗಿದ್ದನು ಮತ್ತು ಆತನು ದೇವಾಲಯದಲ್ಲಿ ಕೆಲಸ ಮಾಡುತ್ತಿದ್ದನು. He was serving at the altar of incense and it was at the time of prayer. ಆತನು ಧೂಪವೇದಿಯ ಪಕ್ಕದಲ್ಲಿ ನಿಂತುಕೊಂಡು ಸೇವೆ ಮಾಡುತ್ತಿದ್ದನು ಪ್ರಾರ್ಥನೆಯ ಸಮಯದಲ್ಲಿ. Luke gives the account of the chronologically when Zachariah was burning incense at the altar of incense. ಲೂಕನು ತನ್ನ ಪುಸ್ತಕದಲ್ಲಿ ಕ್ರಮಾನುಸಾರವಾಗಿ ಯಾಜಕನಾದಂತಹ ಜಕರ್ಯನು ಅಲ್ಲಿ ಧೂಪವೇದಿಯ ಪಕ್ಕದಲ್ಲಿ ನಿಂತುಕೊಂಡು ಸುಡುತ್ತಿದ್ದನು ಎಂಬುದಾಗಿ ತಿಳಿಸುತ್ತಾನೆ. In other words, God was breaking the silence of 400 years, that is the intertestamental period of the time of Malachi. So God was breaking that silence and giving a message to Zechariah. ಇಲ್ಲಿ ನಾವು ನೋಡುವಾಗ ಜಕರ್ಯನು ಧೂಪವನ್ನು ಸಮರ್ಪಿಸುತ್ತಿರುವಂತಹ ಆ ಸಮಯ ಅತ್ಯಂತ ಪ್ರಾಮುಖ್ಯವಾದದ್ದು. ಯಾಕಂದರೆ ಸುಮಾರು 400 ವರ್ಷಗಳ ಕಾಲ ಅದು ಮೌನ ಕಾಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಮೌನವಾಗಿದ್ದನು. ಅದನ್ನ 2 ಒಡಂಬಡಿಕೆಗಳ ಮಧ್ಯದ ಆ ಕತ್ತಲೆಯ ಯುಗ ಎಂಬುದಾಗಿ ಕರೆಯುತ್ತೇವೆ. ಆ ಕಾಲದಲ್ಲಿ ಮೌನವಾಗಿದ್ದಂತಹ ದೇವರು ಈಗ ಜಕರ್ಯನ ಕಾಲದಲ್ಲಿ ಇಸ್ರಾಯೇಲರೊಟ್ಟಿಗೆ ಮಾತನಾಡುವುದನ್ನ ಪ್ರಾರಂಭಿಸುತ್ತಿದ್ದಾನೆ. We know that is about the coming of John the Baptist. ಅದಾದ ನಂತರ ಅದು ಸ್ನಾನಿಕನಾದ ಯೋಹಾನನ ಬರುವಿಕೆಯ ಕುರಿತಾಗಿ ನಾವು ನೋಡುತ್ತೇವೆ. Because the children of Israel have gone so far away from God after they returned from Babylon, God did not speak to them through the prophets. ಇಸ್ರಾಯೇಲರು ಅವರು ದೇವರಿಂದ ಎಷ್ಟು ದೂರವಾಗಿದ್ದರು ಎಂದರೆ ಅವರ ಪಾಪದ ದೆಸೆಯಿಂದ ಅವರು ಬಾಬೆಲ್ ದೇಶದಿಂದ ಹಿಂತಿರುಗಿ ಅವರು ಸೆರೆಯಿಂದ ಬಂದಾಗ ದೇವರು ಅವರೊಟ್ಟಿಗೆ ಮಾತನಾಡುವುದನ್ನ ನಿಲ್ಲಿಸಿ ಬಿಟ್ಟರು. ಅದು ಮಲಾಕಿ ಪ್ರವಾದನೆಯ ಕಾಲದಲ್ಲಿ ನಾವು ನೋಡುತ್ತೇವೆ. Now when people were praying and Zechariah was burning the offer of incense, God is speaking to Zechariah about the forerunner John's coming. ಈಗ ಜಕರ್ಯನು ಧೂಪವೇದಿಯ ಪಕ್ಕದಲ್ಲಿ ನಿಂತುಕೊಂಡು ದೇವರಿಗೆ ಧೂಪವನ್ನು ಸಮರ್ಪಿಸುವಾಗ ಯೆಹೋವ ದೇವರು ಜಕರ್ಯನೊಟ್ಟಿಗೆ ಮಾತನಾಡುತ್ತಿದ್ದಾನೆ ಆತನ ದೂತನ ಮೂಲಕ. ಏನೆಂದರೆ ಮೆಸ್ಸಿಯನ ಬರುವಿಕೆಗಿಂತ ಮುಂಚೆ ಆತನ ಮುಂದೂತನೊಬ್ಬನು ಬರುತ್ತಾನೆ, ಆತನೇ ಸ್ನಾನಿಕನಾದ ಯೋಹಾನನ ಕುರಿತಾಗಿ ಮಾತನಾಡುತ್ತಿದ್ದಾನೆ.
So incense, therefore, is a figure of the Lord Jesus Christ, our ಆದ್ದರಿಂದ intercessor. Our intercessor. ಆದ್ದರಿಂದ ಧೂಪ ಎಂಬಂಥದ್ದು ಅಥವಾ ಧೂಪದ ಹೊಗೆ ಎಂಬಂಥದ್ದು ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ಸೂಚಿಸುವಂತದ್ದಾಗಿದೆ. ಯಾಕಂದರೆ ಆತ ನಮಗಾಗಿ ಮಧ್ಯವರ್ತಿಯಾಗಿ ಪ್ರಾರ್ಥಿಸುತ್ತಿದ್ದಾನೆ. In the Old Testament tabernacle, Aaron ministered in the place of worship, and he is a figure of Christ in this sense. ಹಳೆಯ ಒಡಂಬಡಿಕೆಯಲ್ಲಿ ದೇವದರ್ಶನದ ಗುಡಾರದಲ್ಲಿ ಆರೋನನು ಆ ಯಜ್ಞವೇದಿಯ ಧೂಪವೇದಿಯ ಬಳಿಯಲ್ಲಿ ನಿಂತು ಧೂಪವನ್ನು ಸುಡುತ್ತಿದ್ದನು. ಹಳೆಯ ಒಡಂಬಡಿಕೆಯಲ್ಲಿ ಆರೋನನು ಯೇಸು ಕ್ರಿಸ್ತನ ಚಿತ್ರಣವಾಗಿದ್ದಾನೆ. Even though Jesus Christ is priest after the order of Melchizedek, as we read in Hebrews 7, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆತನು ಮೆಲ್ಕಿಜೆದೇಕನ ತರದ ಯಾಜಕನಾಗಿದ್ದರು. Now, I told you where this altar of incense is placed, next to the veil, but in the holy place, not in the most holy place, very near to the most holy place. ನಾವು ಈ ಧೂಪವೇದಿಯನ್ನ ಎಲ್ಲಿ ಇಡಲ್ಪಟ್ಟಿತ್ತು ಎಂಬುದಾಗಿ ನೋಡುವಾಗ ಪರಿಶುದ್ಧ ಸ್ಥಳದಲ್ಲಿ ಆ ತೆರೆಯ ಪಕ್ಕದಲ್ಲಿಯೇ, ಅಂದರೆ ಅತಿ ಪರಿಶುದ್ಧ ಸ್ಥಳದ ಅತ್ಯಂತ ಸನಿಹದಲ್ಲಿ ಅದನ್ನು ಇಡಲ್ಪಟ್ಟಿತ್ತು ಎಂಬುದಾಗಿ ನೋಡಿಕೊಂಡೆವು. But now when we come to the New Testament in the book of Hebrews, chapter 9, 1 to 5, we see a strange thing. Please read that. Niranjan, I'll be back in 1 minute, okay? Not even half a minute. Read that passage. Hebrews 9, 1 to 5. ಆದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ರಿಂದ 9ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಒಂದು ಸ್ವಾರಸ್ಯಕರವಾದಂತಹ ಸಂಗತಿಯು ನಮಗೆ ಕೊಡಲ್ಪಟ್ಟಿದೆ. ದಯಮಾಡಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ರಿಂದ 9ನೇ ವಚನಗಳವರೆಗೆ ಓದಿರಿ. ಹೀಗಿದ್ದರೂ 1 to 5. 1ರಿಂದ 5ನೇ ವಚನಗಳವರೆಗೆ. ಹೀಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವರಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪರಾತಿ, ಒಳಗೂ ಹೊರಗೂ ಚಿನ್ನದ ತಗಡುಗಳನ್ನು ಮಡಾಯಿಸಿದ ಒಡಂಬಡಿಕೆ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನ ಇಟ್ಟಿದ ಚಿನ್ನದ ಪಾತ್ರೆಯು, ಆರೋನು ಚಿಗುರಿದ ಕೋಲು, ಒಡಂಬಡಿಕೆಯ ಬರೆದಿದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಅಚ್ಛೇದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ. It's a very strange thing, because when we read the New Testament account in Hebrews 9, 1 to 5, we see the altar of incense in the Holy of Holies. ಇದು ಅತ್ಯಂತ ವಿಚಿತ್ರವಾಗಿ ನಮಗೆ ಕಾಣಿಸುತ್ತದೆ. ಏನಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಆ ಧೂಪಾರತಿಯು ಅಥವಾ ಧೂಪಸ್ತಂಭ ಅದು ಮಹಾಪರಿಶುದ್ಧ ಸ್ಥಳದ ಒಳಗೆ ಇಡಲ್ಪಟ್ಟಿದೆ ಎಂಬುದಾಗಿ ಕೊಡಲ್ಪಟ್ಟಿದೆ. It may look like the writer of Hebrew didn't know where this altar of incense was placed, as if he didn't know. ಇದು ನಾವು ಓದುವಾಗ ಆ ಇಬ್ರಿಯರ ಪತ್ರಿಕೆ ಬರಹಗಾರನಿಗೆ ಆ ಧೂಪವೇದಿ ಎಲ್ಲಿ ಇಡಲ್ಪಟ್ಟಿತ್ತು ಹಳೆಯ ಒಡಂಬಡಿಕೆಯ ಗುಡಾರದಲ್ಲಿ ಎಂಬುದು ಗೊತ್ತಿಲ್ಲವೇನೋ ಎಂಬುದಾಗಿ ನಮಗನಿಸುತ್ತದೆ. Because earlier we saw in Exodus it was in the holy place, but now it is in the most holy place. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಂಡ 30ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆವು ಏನಂದ್ರೆ ಧೂಪಾರತಿಯನ್ನ ಆ ಪರಿಶುದ್ಧ ಸ್ಥಳದಲ್ಲಿ ಇಟ್ಟಿದ್ದರು, ಆದ್ರೆ ಇಲ್ಲಿ ಇಬ್ರಿಯರ ಪತ್ರಿಕೆಯಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಇಟ್ಟಿದ್ದರು ಎಂಬುದಾಗಿ ಕೊಡಲ್ಪಟ್ಟಿದೆ. What is the difference? What is the reason? ಹಾಗಾದ್ರೆ ಹೀಗೆ ಕೊಡಲಿಕ್ಕೆ ಕಾರಣವೇನು? ಇದರಲ್ಲಿರುವ ವ್ಯತ್ಯಾಸವೇನು? When the Hebrew author is writing this, something happened at the cross when Jesus said it is finished. The veil of the temple was rent from top to bottom. An amazing truth.
ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಮರಣದ ನಂತರ ಬರೆಯಲ್ಪಡುತ್ತಾ ಇರುವಂತದ್ದು. ಅದರ ಅರ್ಥ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಾಗ ಒಂದು ಅದ್ಭುತವಾದಂತಹ ಕಾರ್ಯವು ಜರುಗಿತು. ಅದೇನೆಂದರೆ ದೇವಾಲಯದ ತೆರೆಯು ಅದು ಮೇಲನಿಂದ ಕೆಳಗೆ ಹರಿದು ಹೋಯಿತು. So that veil was rent. Now the holy and the most holy has become one place. There is access to the most holy. Remember, I told you this was kept very near to the veil. Now the veil is removed, so it is become one, and that is the reason why the Hebrew writer is showing it in the most holy place. ಆದ್ದರಿಂದ ಆ ಮಹಾಪರಿಶುದ್ಧ ಸ್ಥಳವನ್ನು ಪರಿಶುದ್ಧ ಸ್ಥಳವನ್ನು ವಿಭಾಗ ಮಾಡುತ್ತಿದ್ದಂತಹ ಆ ತೆರೆಯು ಮೇಲನಿಂದ ಕೆಳಗೆ ಹರಿದು ಹೋದ ಕಾರಣ ಈಗ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ವ್ಯತ್ಯಾಸವಿಲ್ಲ, ಎರಡು ಒಂದೇ ಆಗಿದೆ. ನಾನೀಗಾಗಲೇ ಹೇಳಿದ ಹಾಗೆ ಆ ಧೂಪವೇದಿಯನ್ನು ಎಲ್ಲಿ ಇಟ್ಟಿದ್ದರು? ಆ ತೆರೆಯ ಹತ್ತಿರ ಇಟ್ಟಿರುವ ಕಾರಣ ಈಗ ತೆರೆಯು ಹರಿದು ಹೋಗಿರುವ ಕಾರಣ ಅದು ಮಹಾಪರಿಶುದ್ಧ ಸ್ಥಳದಲ್ಲಿ ಇದೆ. Christ has offered himself down here. His flesh has been rent when he died upon the cross. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಸಮರ್ಪಿಸಿಕೊಂಡನು ಮತ್ತು ಆತನ ಶಿಲುಬೆ ಮೇಲೆ ಮರಣ ಹೊಂದಿದಾಗ ಆತನ ದೇಹವು, ಆತನ ಮಾಂಸವು ಅದು ಜಜ್ಜಲ್ಪಟ್ಟಿತು. His body is veil, it is rent, and we have access to the most holy place. ಆತನ ದೇಹವೆಂಬಂತಹ ತೆರೆಯು ಅದು ಹರಿದು ಹೋಯಿತು. ಈಗ ನಮಗೆ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಲಿಕ್ಕೆ ಮಾರ್ಗವಾಯಿತು. So he ascended back to heaven, and the altar of incense is in heaven today. That's what he is doing for us. ಆದ್ದರಿಂದ ಆತನು ಪರಲೋಕಕ್ಕೆ ಏರಿ ಹೋದ ಕಾರಣ ಈಗ ಆ ಧೂಪವೇದಿಯು ಎಲ್ಲಿದೆ? ಪರಲೋಕದಲ್ಲಿದೆ. ಅದರ ಅರ್ಥ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ನಮಗಾಗಿ ವಿಜ್ಞಾಪನೆ ಮಾಡುವ ಆತನಾಗಿದ್ದಾನೆ. We come to God through Jesus Christ. He is our great intercessor. ನಾವು ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರುತ್ತೇವೆ. ಆತನೇ ನಮ್ಮ ಮಧ್ಯಸ್ಥಿಕನಾಗಿದ್ದಾನೆ. Since Christ is in heaven and the altar speaks of the place where he stands today, or he is there. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆತನು ಈಗ ಪರಲೋಕದಲ್ಲಿರುವ ಕಾರಣ ಆ ಧೂಪ ವೇದಿಯು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತದೆ. ಅದು ಪರಲೋಕದಲ್ಲಿದೆ. When we come to God in prayer, we come through the Lord Jesus Christ. ನಾವು ಪ್ರಾರ್ಥನೆ ಮಾಡುತ್ತಾ ದೇವರ ಬಳಿಗೆ ಬರುವಾಗ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರುತ್ತೇವೆ. Jesus taught the disciples to pray in his name. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ನನ್ನ ಹೆಸರಿನಲ್ಲಿ ಪ್ರಾರ್ಥಿಸುವುದನ್ನ ಕಲಿಸಿಕೊಟ್ಟನು. Many say now that I am saved, I can go direct to God. ಅನೇಕರು ಈಗ ಏನ್ ಹೇಳುತ್ತಾರಂದ್ರೆ, ನಾನು ರಕ್ಷಣೆ ಹೊಂದಿರುವ ಕಾರಣ ದೇವರ ಬಳಿಗೆ ನಾನು ನೇರವಾಗಿ ಹೋಗಬಹುದು. No, you go to God through Christ. ಇಲ್ಲ, ನಾವು ದೇವರ ಬಳಿಗೆ ಹೋಗುವಂತದ್ದು ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ. He is the mediator, he is the intercessor. Our access to God the Father is through Jesus Christ. ಆತನೇ ಮಧ್ಯವರ್ತಿಯಾಗಿದ್ದಾನೆ, ಆತನೇ ಸಂಧಾನಕಾರನಾಗಿದ್ದಾನೆ. ನಾವು ದೇವರ ಬಳಿಗೆ ಹೋಗಲಿಕ್ಕೆ ನಮಗೇನಾದರೂ ಮಾರ್ಗವಿರುವುದಾದರೆ ಅದು ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ ಮಾತ್ರ. He is the one who brings us to the presence of God. ಆತನೇ ದೇವರ ಸನ್ನಿಧಿಗೆ ನಮ್ಮನ್ನ ಕರೆದುಕೊಂಡು ಹೋಗುವ ಆತನು. We don't need a mediator between Jesus and us, like so many people today, Catholics and all will say, we need to go through Mother Mary. No, we needed a mediator between God and us, that's Jesus Christ. But when Jesus and us, we don't need any mediator. ಆದರೆ ನಮಗೆ ಯೇಸು ಕ್ರಿಸ್ತನ ಬಳಿಗೆ ಹೋಗಲಿಕ್ಕೆ ಯಾವುದೇ ಮಧ್ಯಸ್ಥಿಕರ ಅವಶ್ಯಕತೆ ಇಲ್ಲ. ಅನೇಕ ಕ್ರೈಸ್ತ ಪಂಗಡದವರು ಅಥವಾ ರೋಮನ್ ಕ್ಯಾಥೋಲಿಕ್ರವರು ಹೇಳೋ ಪ್ರಕಾರ ಮಾತೆ ಮರಿಯಳ ಮೂಲಕ ಅಥವಾ ಸಂತರ ಮೂಲಕ ನಾವು ಯೇಸು ಕ್ರಿಸ್ತನ ಬಳಿಗೆ ಬರುತ್ತೇವೆ, ಹೋಗಬೇಕು ಎಂಬುದಾಗಿ. ಅದು ತಪ್ಪಾಗಿದೆ. ಯಾಕಂದ್ರೆ ದೇವರ ಬಳಿಗೆ ಹೋಗಲಿಕ್ಕೆ ನಮಗೆ ಯೇಸು ಕ್ರಿಸ್ತನ ಮೂಲಕ ಮಾರ್ಗ, ಆತನೇ ಮಧ್ಯಸ್ಥಿಕನು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ನಮಗೆ ಯಾರ ಮಧ್ಯಸ್ಥಿಕೆಯ ಅವಶ್ಯಕತೆ ಇಲ್ಲ. What a wonderful truth it is. ಎಂತಹ ಅದ್ಭುತವಾದಂತಹ ಸತ್ಯಾಂಶವಿದಾಗಿದೆ. Christ is in heaven praying for us. ಕರ್ತನು ಪರಲೋಕದಲ್ಲಿದ್ದುಕೊಂಡು ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆ. ಕ್ರಿಸ್ತನು
For the children of Israel, it was a great knowledge that their high priest is in the tabernacle at the altar of incense praying for them. ಇಸ್ರಾಯೇಲರಿಗೆ ಇದು ಒಂದು ದೊಡ್ಡ ಸಂತಸದ ಸುದ್ದಿ ಆಗಿತ್ತು. ಏನೆಂದರೆ ಅವರ ಯಾಜಕನು ಅವರಿಗಾಗಿ ದೇವದರ್ಶನದ ಗುಡಾರದಲ್ಲಿ ಧೂಪವೇದಿಯ ಬಳಿಯಲ್ಲಿ ಧೂಪ ಹಾಕುವುದರ ಮೂಲಕ ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆ ಎಂಬುದು. That's why we read that when Zacharias was burning the incense, all the people were standing outside waiting for that work to be over and he come and bless them. ಆದ್ದರಿಂದನೇ ನಾವು ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡಿಕೊಂಡೇವೇನೆಂದರೆ ಜಕರ್ಯನು ಆತನು ಧೂಪವೇದಿಯ ಬಳಿಯಲ್ಲಿ ನಿಂತುಕೊಂಡು ಧೂಪ ಹಾಕುತ್ತಿದ್ದಾಗ ಆ ದೇವಾಲಯದ ಹೊರಗಿದ್ದಂತಹ ಜನರೆಲ್ಲರೂ ಇಸ್ರಾಯೇಲರು ದೇವರನ್ನ ಪ್ರಾರ್ಥಿಸುತ್ತಿದ್ದರು ಎಂಬುದಾಗಿ ನಾವು ಅಲ್ಲಿ ನೋಡಿಕೊಳ್ಳುತ್ತೇವೆ. It is wonderful for New Testament believers to know that Jesus Christ, our great high priest, is praying for us. ಇದು ಅದ್ಭುತವಾದಂತಹ ಸಂಗತಿ ಹೊಸ ಒಡಂಬಡಿಕೆ ವಿಶ್ವಾಸಿಗಳ ಅಂತ ನಮಗೆ ಏನಂದರೆ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ನಮಗಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿದ್ದಾನೆ. Christ does not pray for the world. Did you know that? ಯೇಸು ಕ್ರಿಸ್ತನು ಲೋಕಕ್ಕಾಗಿ ಪ್ರಾರ್ಥಿಸುವುದಿಲ್ಲ, ಅದು ನಿಮಗೆ ಗೊತ್ತಿತ್ತಾ? In his high priestly prayer in John 17:9, he said, I'm not praying for the world. ಆತನ ಶ್ರೇಷ್ಠ ಮಹಾಯಾಜಕನ ಪ್ರಾರ್ಥನೆ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನಾನು ಈ ಲೋಕಕ್ಕಾಗಿ ಪ್ರಾರ್ಥಿಸುವುದಿಲ್ಲ ಎಂಬುದಾಗಿ. Why doesn't he pray for the world? ಯಾಕೆ ಲೋಕಕ್ಕಾಗಿ ಆತನು ಪ್ರಾರ್ಥಿಸುವುದಿಲ್ಲ? He actually died for the world. ಆತನು ಈ ಲೋಕಕ್ಕಾಗಿ ಸತ್ತಿದ್ದಾನೆ. Holy Spirit is now making an offer of Christ to those who are willing to receive him. That is the work the Holy Spirit is doing for sinners and the world to come to know him. ಆದರೆ ಪವಿತ್ರ ಆತ್ಮನು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ಈ ಲೋಕದ ಜನರಿಗೆ, ಅನ್ಯ ಜನರಿಗೆ ಮತ್ತು ಅವಿಶ್ವಾಸಿಗಳಿಗೆ ಪರಿಚಯಿಸುವುದರ ಮೂಲಕ ಅವರನ್ನ ಕ್ರಿಸ್ತನ ಬಳಿಗೆ ಎಳೆಯುತ್ತಿದ್ದಾನೆ. ಅದು ಪವಿತ್ರಾತ್ಮನ ಕಾರ್ಯ. Christ could do no more than die for the world. That is the greatest sacrifice he has done. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಲೋಕಕ್ಕಾಗಿ ತನ್ನ ಪ್ರಾಣವನ್ನ ಕೊಡುವುದಕ್ಕಿಂತ ಹೆಚ್ಚೇನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಅದೇ ಅತ್ಯಂತ ದೊಡ್ಡದಾದಂತಹ ಒಂದು ಯಜ್ಞವಾಗಿದೆ. So that is what he did for the world. But today as God's children, he is interceding and praying for us. ಅದೇ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಲೋಕಕ್ಕಾಗಿ ಮಾಡಿದ್ದು. ಆದರೆ ಇಂದು ಆತನು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ತನ್ನ ಜನರಿಗಾಗಿ, ತನ್ನ ಮಕ್ಕಳಾದಂತ ವಿಶ್ವಾಸಿಗಳಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಮಾಡುತ್ತಿದ್ದಾನೆ. He is praying for those who have received him as their Lord and his Lord, as their Lord and Savior. ಇಂದು ಆತನು ತನ್ನನ್ನ ಅಂಗೀಕರಿಸಿಕೊಂಡು ಸ್ವಂತ ರಕ್ಷಕನನ್ನಾಗಿ, ಒಡೆಯನಾಗಿ ಸ್ವೀಕರಿಸಿಕೊಂಡಿರುವವರಿಗಾಗಿ ಮಾತ್ರ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. Without his intercessory prayer today, you and I are not able to do anything for God. ಆತನ ಮಧ್ಯಸ್ಥಿಕೆಯ ಪ್ರಾರ್ಥನೆ ಇಂದಲ್ಲದೆ ನಾನು ನೀನು ದೇವರಿಗಾಗಿ ಏನೂ ಕೆಲಸ ಮಾಡಲು ಸಾಧ್ಯವಿಲ್ಲ. God hears our prayer because of who Christ is, what he did for us on the cross. ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವುದು ಯಾಕಂದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಯಾರಾಗಿದ್ದಾನೋ, ಆತನು ಶಿಲುಬೆ ಮೇಲೆ ಯಾವ ಕಾರ್ಯವನ್ನ ಮಾಡಿದ್ದಾನೋ ಅದರ ಆಧಾರದ ಮೇಲೆ ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆ. In Ephesians 1:6 we read, we are accepted in the beloved. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುತ್ತೇವೇನೆಂದರೆ, ಆತನ ಪ್ರಿಯನ ಮೂಲಕ ನಾವು ಅಂಗೀಕರಿಸಲ್ಪಟ್ಟಿದ್ದೇವೆ. In Matthew 17:5, Mark 9:7, ಮತ್ತಾಯ 17:9 ಮತ್ತು ಮಾರ್ಕ 5:7. Matthew 17:5, ಮತ್ತಾಯ 17ನೇ ಅಧ್ಯಾಯ 5ನೇ ವಚನ, Mark 9:7, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 7ನೇ ವಚನ, Luke 9:35. You can see it later. ಲೂಕನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನ ನಂತರ ನೋಡಿಕೊಳ್ಳಿರಿ. God the Father said, this is my beloved son, hear him. ನನ್ನ ಅಲ್ಲಿ ತಂದೆಯಾದ ದೇವರು ಹೇಳುವುದನ್ನು ನಾವು ಕಾಣುತ್ತೇವೇನೆಂದರೆ, ಈತನು ಪ್ರಿಯನಾಗಿರು ನನ್ನ ಮಗನು, ಈತನ ಮಾತನ್ನ ಕೇಳಿರಿ. We are not only to hear him, but pray through him.
ನಾವು ಆತನ ಮಾತುಗಳನ್ನು ಮಾತ್ರ ಕೇಳುವುದಲ್ಲ, ಆತನ ಮೂಲಕವೂ ಸಹ ನಾವು ಪ್ರಾರ್ಥನೆ ಮಾಡುತ್ತೇವೆ. John 14:14, please read that. ಯೋಹನ್ನ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ ದಯಮಾಡಿ ಓದ್ರಿ. John 14:14. ಯೋಹನ್ನ 14:14. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. Okay, on this altar of incense, only the priest could worship here in the tabernacle. ಇಲ್ಲಿ ದೇವದರ್ಶನದ ಗುಡಾರದಲ್ಲಿ ಇದ್ದಂತಹ ಆ ಧೂಪವೇದಿಯ ಬಳಿಯಲ್ಲಿ ಕೇವಲ ಮಹಾಯಾಜಕನು ಮಾತ್ರ ಆರಾಧಿಸಲು ಸಾಧ್ಯವಿತ್ತು. You remember the story of King Uzziah who tried to burn incense there. What happened to him? He became a leper. ನಾವು ಅರಸನಾದಂತಹ ಉಜ್ಜೀಯನ ಕಾಲದಲ್ಲಿ ಅರಸನಾದ ಉಜ್ಜೀಯನು ಏನು ಮಾಡಿದನು? ತಾನು ಧೂಪವೇದಿಯಲ್ಲಿ ಧೂಪವನ್ನು ಸುಡಲಿಕ್ಕಾಗಿ ಮುಂದೆ ಬರುವುದನ್ನು ನಾವು ಕಾಣುತ್ತೇವೆ. ಅದರಿಂದ ಅವನೇನಾದನು? ಕುಷ್ಠರೋಗಿ ಆದನು. Only priests can pray today. ಇಂದು ಕೇವಲ ಯಾಜಕರು ಮಾತ್ರ ಪ್ರಾರ್ಥಿಸಲು ಸಾಧ್ಯ. Thank God, every true believer is a royal priest in Christ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಯಾಕಂದರೆ ಪ್ರತಿಯೊಬ್ಬ ನಿಜ ವಿಶ್ವಾಸಿಯು ಆತನು ಕ್ರಿಸ್ತನಲ್ಲಿ ರಾಜವಂಶಸ್ಥನಾದ ಯಾಜಕನಾಗಿದ್ದಾನೆ. We can go and burn this incense. We can pray to God through Jesus Christ. Our prayer ascends to heaven, to the very throne of God. ಆದ್ದರಿಂದ ನಾವು ತಂದೆಯಾದ ದೇವರ ಬಳಿಗೆ ನೇರವಾಗಿ ಬರಬಹುದು. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಮೂಲಕ ಬಂದು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯು ಧೂಪದ ರೀತಿಯಲ್ಲಿ ಪರಲೋಕಕ್ಕೆ ಏರಿ ಹೋಗುತ್ತದೆ. Today, prayer in the world, when we say pray, it becomes a sensational rubbish to many. A person can live as he like. When there is a problem, we say, pray, as if God will hear that prayer. ಇಂದು ಲೋಕದಲ್ಲಿ ನಾವು ನೋಡುವಾಗ ಜನರು ತಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಅವರು ಜೀವಿಸುತ್ತಾ ಇರುತ್ತಾರೆ. ಆದರೆ ಏನಾದರೂ ಕಷ್ಟ ಬಂದಾಗ ದೇವರ ಬಳಿಗೆ ಬಂದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಅವರ ಪ್ರಾರ್ಥನೆಯನ್ನ ಈಗ ದೇವರು ಕೇಳುತ್ತಾನೇನೋ ಎಂಬಂತಹ ತಪ್ಪು ತಿಳುವಳಿಕೆ ಅವರಿಗಿರುತ್ತದೆ. So many people, we hear them say, pray for us, or we are praying for you. When their life is not right, God will not hear such prayer. ನಾವು ಅನೇಕ ವಿಶ್ವಾಸಿಗಳು ಹೇಳುವುದನ್ನು ನಾವು ಕಾಣುತ್ತೇವೆ, ನನಗಾಗಿ ಪ್ರಾರ್ಥಿಸಿರಿ. Not only ವಿಶ್ವಾಸಿಗಳು ಮಾತ್ರವಲ್ಲ, ಲೋಕ ಜನರು ಕೂಡ, Anybody. nominal Christians, all will say pray. No? ಇಂದು ಲೋಕದಲ್ಲಿ ವಿಶ್ವಾಸಿಗಳು ಮಾತ್ರವಲ್ಲ, ಎಲ್ಲಾ ಜನರು ಸಹ ನಾಮಧೇಯ ಕ್ರೈಸ್ತರು ಸಹ ಹೇಳುತ್ತಾರೆ, ಏನಾದ್ರೂ ಪ್ರಾರ್ಥಿಸಿರಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಆದರೆ ಅವರ ಜೀವಿತವೇ ಸರಿ ಇಲ್ಲದೆ ಇರುವಾಗ ದೇವರು ಅಂತ ಪ್ರಾರ್ಥನೆಯನ್ನ ಕೇಳುವುದಿಲ್ಲ. Many of the Christian denomination leaders, they don't even want to use the name of Jesus because they don't want to offend anybody. They only say God. They will never say Jesus Christ. So such prayer will not go to God's presence. ಮತ್ತು ಇನ್ನು ಅನೇಕ ಕ್ರೈಸ್ತ ಪಂಗಡದ ನಾಯಕರುಗಳನ್ನು ನೋಡುವಾಗ ಯೇಸು ಕ್ರಿಸ್ತನ ಹೆಸರನ್ನು ಹಿಡಿದು ಸಹ ಅವರು ಪ್ರಾರ್ಥಿಸುವುದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಬುದಾಗಿ ಹೇಳುವಾಗ ಅನೇಕರಿಗೆ ನೋವಾಗಬಹುದು ಎಂಬ ಕಾರಣದಿಂದ ಅವರು ಅಂತಹ ಪ್ರಾರ್ಥನೆಗಳನ್ನ ಮಾಡದೆ ದೇವರೇ ಎಂಬುದಾಗಿ ಪ್ರಾರ್ಥಿಸುವುದನ್ನು ನಾವು ಕಾಣುತ್ತೇವೆ. ಅಂತ ಪ್ರಾರ್ಥನೆಗೆ ಬೆಲೆ ಇಲ್ಲ. Only the prayer of a sinner that God will hear is, God be merciful to me, a sinner, like the tax collector prayed. That is the only prayer of a sinner God will accept. ದೇವರ ಬಳಿಯಲ್ಲಿ ಮೌಲ್ಯವಿರುವಂತಹ ಬೆಲೆ ಇರುವಂತಹ ಒಂದೇ ಪ್ರಾರ್ಥನೆ ಯಾವುದೆಂದರೆ, ಆ ಸುಂಕ ವಸೂಲಿ ಮಾಡುವ ಆತನು ದೇವಾಲಯದಲ್ಲಿ ನಿಂತುಕೊಂಡು ಎದೆ ಬಡಿದುಕೊಂಡು ಹೇಳಿದನಲ್ಲ, ಕರ್ತನೇ ಪಾಪಿಯಾದಂತಹ ನನ್ನನ್ನ ಕರುಣಿಸು ಎಂಬುದಾಗಿ. ಅಂತಹ ಪ್ರಾರ್ಥನೆಯನ್ನ ಮಾತ್ರ ಇಂದು ದೇವರು ಕೇಳುವ ಆತನಾಗಿದ್ದಾನೆ. In verse 8 of chapter 30, we saw that it is a perpetual incense, a continuous offering. 8ನೇ ವಚನದಲ್ಲಿ, ವಿಮೋಚನ ಕಾಂಡ 30ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿಕೊಂಡೇವೆ ಅಂದರೆ, ಆ ಧೂಪವನ್ನ ದಿನಾಲು ಹಾಕುತ್ತಿರಬೇಕು. ಅದು ಹೊತ್ತಾರೆ ಮತ್ತು ಸಾಯಂಕಾಲದಲ್ಲಿ ಧೂಪ ಹಾಕುವುದನ್ನು ನಾವು ಕಾಣುತ್ತೇವೆ. ಅದರ ಅರ್ಥ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು. In 1 Thessalonians we read, pray without ceasing. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ ಅಂದ್ರೆ, ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ.
in the morning and evening when the high priest offers incense on the altar. But today we are told to pray without ceasing. That doesn't mean that 24 hours we bow down and keep praying. That's not. We should live with a prayerful attitude always, a dependence on God. ಆ ಗುಡಾರದಲ್ಲಿ ಹೊತ್ತಾರೆಯಲ್ಲಿ ಮತ್ತು ಸಂಜೆಯಲ್ಲಿ ಆ ದೀಪವನ್ನು ಸರಿಪಡಿಸಲಿಕ್ಕೆ ಬರುವಾಗ ಎಲ್ಲ ಆ ಯಾಜಕನು ಧೂಪ ಸುಡುತ್ತಿದ್ದನು ಎಂಬುದಾಗಿ ನಾವು ಓದುತ್ತೇವೆ. ಆದರೆ ಇಂದು ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಅರ್ಥ ನಾವು 24 ಗಂಟೆಯೂ ಪ್ರಾರ್ಥಿಸುತ್ತಿರಬೇಕು ಎಂಬುದಾಗಿ ಅಲ್ಲ. ಅದರ ಅರ್ಥ ನಾವು ಯಾವಾಗಲೂ ಪ್ರಾರ್ಥಿಸುವ ಮನೋಭಾವನೆಯಿಂದ ಜೀವಿಸಬೇಕು ಎಂಬುದಾಗಿ ಅದರ ಅರ್ಥವಾಗಿದೆ. And also pray as many as time you can. ಮತ್ತು ನಿಮಗೆ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಅದರ ಅರ್ಥ. When the priest is offering this incense, you know the smell of that stays on his garment when he come out. ಆ ಯಾಜಕನು ಆ ಧೂಪವನ್ನು ಸುಡುವಾಗ, ಆ ಧೂಪವನ್ನು ಸುಟ್ಟು ಆತನು ಹೊರಗೆ ಬರುವಾಗ ಆತನ ವಸ್ತ್ರದ ಮೇಲೆ ಆ ಧೂಪದ ಸುವಾಸನೆ ಇರುತ್ತಿತ್ತು. ಅದು ನಿಮಗೆ ಗೊತ್ತಾ? The same way, when we pray, that smell, others will be able to recognize that we are people of prayer. ನಾವು ಪ್ರಾರ್ಥನೆ ಮಾಡುವಾಗ ಇತರರು ಸಹ ನಮ್ಮ ಪ್ರಾರ್ಥನೆಯ ಸುವಾಸನೆಯನ್ನ ಅವರು ಗುರುತು ಹಿಡಿಯುತ್ತಾರೆ. ಈತನು ಪ್ರಾರ್ಥಿಸುವ ವ್ಯಕ್ತಿ ಎಂಬುದನ್ನ ಅವರು ಪತ್ತೆ ಹಚ್ಚುತ್ತಾರೆ. Today we use cologne or spray, but our cologne is actually the prayer. ಇಂದು ನಾವು ಬಟ್ಟೆಗಳಿಗೆ ಆ ಸೆಂಟ್ ಅನ್ನ ಹೊಡೆದುಕೊಳ್ಳುತ್ತೇವೆ, ಸುಗಂಧ ದ್ರವ್ಯವನ್ನ. ಆದರೆ ಇಂದು ನಿಜವಾದ ನಮ್ಮ ಸುಗಂಧ ದ್ರವ್ಯ ಯಾವುದೆಂದರೆ ಪ್ರಾರ್ಥನೆಯೇ ಆಗಿದೆ. Let our prayers ascend before God as a sweet incense, and it will permeate our life, and if we spend time in prayer. ನಮ್ಮ ಪ್ರಾರ್ಥನೆಗಳು ಸಹ ಇಂದು ದೇವರ ಸನ್ನಿಧಿಗೆ ಸುಗಂಧ ವಾಸನೆಯ ದ್ರವ್ಯದ ರೀತಿಯಲ್ಲಿ ಏರಿ ಹೋಗಲಿ. ಅದು ನಮ್ಮ ಜೀವಿತದಲ್ಲಿ ಅದು ಸುವಾಸನೆಯನ್ನ ಬೀರುವುದಾಗಿರಲಿ. ನಾವು ಯಾವಾಗಲೂ ಪ್ರಾರ್ಥಿಸುವ ವ್ಯಕ್ತಿಗಳಾಗಿರೋಣ. Okay, let's read verse 12 to 11 to verse 13. 11ರಿಂದ 13ನೇ ವಚನಗಳವರೆಗೆ ಈಗ ದಯಮಾಡಿ ಓದಿರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಕಾನೇಶುಮಾರಿಯಾಗತಕ್ಕ ಇಸ್ರಾಯೇಲರನ್ನು ಲೆಕ್ಕಿಸುವಾಗ ಅವರೊಳಗೆ ವ್ಯಾಧಿ ಸಂಭವಿಸದಂತೆ ಪ್ರತಿಯೊಬ್ಬರು ತನ್ನ ಈಡಾಗಿ ಯೆಹೋವನಿಗೆ ಕೊಡಬೇಕು. ಲೆಕ್ಕಿಸಲ್ಪಟ್ಟಲ್ಲಿ ಪ್ರತಿಯೊಬ್ಬನು ಯೆಹೋವನಿಗೆ ₹1/2 ಕಪ್ಪ ಕೊಡಬೇಕು. ದೇವರ ಸೇವೆ ಕಪ್ಪವಾಗಿ ಕೊಡಬೇಕು. Brother, read up to 16. 16 ವರೆಗೆ ಓದಿರಿ ಪ್ಲೀಸ್. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರಿದವರೊಳಗೆ 20 ವರ್ಷದವರು ಅದಕ್ಕೆ ಹೆಚ್ಚಿನ ವಯಸ್ಸುಳ್ಳವರು ಆ ಕಪ್ಪವನ್ನು ಯೆಹೋವನಿಗೆ ಕೊಡಬೇಕು. ಕಪ್ಪನ್ನು ಕೊಡುವುದರಲ್ಲಿ ಐಶ್ವರ್ಯವಂತರು ₹100ಗಿಂತ ಹೆಚ್ಚು ಕೊಡಬಾರದು, ಬಡವರು ಕಮ್ಮಿ ಕೊಡಬಾರದು. ನೀನು ಪ್ರಾಣ ರಕ್ಷಣೆ ಹಣವನ್ನು ಇಸ್ರಾಯೇಲರಿಂದ ತೆಗೆದುಕೊಂಡು ದೇವದರ್ಶನದ ಗುಡಾರದ ಸೇವೆಗೆ ಉಪಯೋಗಿಸಬೇಕು. ಇಸ್ರಾಯೇಲ್ಯರ ಪ್ರಾಣಗಳನ್ನು ಉಳಿಸಬೇಕೆಂಬುದಾಗಿ ಆ ಕಪ್ಪವು ಯೆಹೋವನ ಸನ್ನಿಧಿಯಲ್ಲಿ ಜ್ಞಾಪಕ ಕೊಡುವುದು. This is the second requirement of worship. They must be redeemed, have a ransom payment. ಇದು ಆರಾಧನೆಯ ಎರಡನೆಯ ಭಾಗವಾಗಿದೆ. ಅದೇನೆಂದರೆ ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವು ಕೊಡಲ್ಪಡಬೇಕು, ಪ್ರಾಣ ರಕ್ಷಣೆಗಾಗಿ ಕಪ್ಪ ಕೊಡಬೇಕು. Here the ransom is half a shekel silver. ಇಲ್ಲಿ ನಾವು ನೋಡುವಾಗ ಪ್ರಾಣ ರಕ್ಷಣೆಗಾಗಿ ಕೊಡಬೇಕಾಗಿದ್ದಂತಹ ಕಪ್ಪ ಅದು 20 ಗೇರ ತೂಕದ ರೂಪಾಯಿಯ ಮೇರೆಗೆ ಅರ್ಧ ರೂಪಾಯಿ. In the Old Testament we see silver as the metal of redemption, bidigadaya. ಹಳೆಯ ಒಡಂಬಡಿಕೆಯಲ್ಲಿ ನಾವು ಬೆಳ್ಳಿಯನ್ನ ಬಿಡುಗಡೆಯ ಒಂದು ಕಾಣಿಕೆ ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. Everyone that worship had to be redeemed. ಆರಾಧನೆ ಮಾಡುವವರೆಲ್ಲರೂ ಅವರು ಬಿಡುಗಡೆ ಹೊಂದಿದವರಾಗಿರಬೇಕಾಗಿತ್ತು.
Then also we read that the rich shall not pay more or the poor shall not pay less. ಮತ್ತು ನಾವು ಶ್ರೀಮಂತರು ಹೆಚ್ಚು ಕೊಡಬಾರದು ಮತ್ತು ಬಡವರು ಕಡಿಮೆ ಕೊಡಬಾರದು ಎಂಬುದಾಗಿ ಓದುತ್ತೇವೆ. It is a picture of salvation is on the same ground for everyone. Apostle Paul and the newest believer, the child, the infant in faith, they all are redeemed with the same price. So salvation, redemption is on equal ground. ಇದರ ಅರ್ಥ ರಕ್ಷಣೆ ಎಂಬಂಥದ್ದು ಅದು ಎಲ್ಲರಿಗೂ ಸಮಾನವಾಗಿ ಒಂದೇ ರೀತಿಯಲ್ಲಿ ಕೊಡಲ್ಪಡುವಂತದ್ದಾಗಿದೆ. ಅಪೊಸ್ತಲನಾದಂತಹ ಪೌಲನ ರಕ್ಷಣೆ ಇರಬಹುದು ಅಥವಾ ಈಗ ತಾನೇ ರಕ್ಷಣೆ ಹೊಂದಿದಂತಹ ಹೊಸ ವಿಶ್ವಾಸಿಯ ರಕ್ಷಣೆ ಇರಬಹುದು. ಅದೆಲ್ಲಕ್ಕೂ ಕಾರಣ ಒಂದೇ. ಅವರ ರಕ್ಷಣೆಗೆ ಇರುವಂತಹ ಆಧಾರ ಒಂದೇ ಆಗಿದೆ. ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಮೇಲೆ ಇಡುವಂತಹ ನಂಬಿಕೆ. All who go to heaven, all who are God's children, go there on the same ground of redemption. There's no difference. Of course, the rewards are different, but entry to God's presence is on the same path. It is through the redemption of what Christ has done. ಪರಲೋಕಕ್ಕೆ ಹೋಗುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳು ಆತನು ರಕ್ಷಣೆ ಹೊಂದಿರುತ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಯು ರಕ್ಷಣೆ ಹೊಂದುವುದಕ್ಕೆ ಇರುವಂತಹ ಆಧಾರ ಒಂದೇ. ಅದು ಹೌದು, ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಡಲ್ಪಡುವಂತಹ ಬಿರುದು ಅವನವನ ಕಾರ್ಯಗಳಿಗೆ ತಕ್ಕ ಹಾಗೆ ದೇವರು ಕೊಡುತ್ತಾನೆ. ಆದರೆ ರಕ್ಷಣೆ ಹೊಂದಲಿಕ್ಕೆ ಇರುವಂತಹ ಒಂದು ಸಮನಾದಂತಹ ಒಂದು ಆಧಾರ ಯಾವುದೆಂದರೆ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಪ್ರಾಯಶ್ಚಿತ್ತ ಯಜ್ಞವಾಗಿದೆ. So here everyone who is counted had to pay half a shekel silver. Let us see in the New Testament that we know 1 Peter 1:18 and 19. How are we redeemed? ನಾವು ಇಲ್ಲಿ ನೋಡುವಾಗ ಲೆಕ್ಕಿಸಲ್ಪಟ್ಟಂತಹ ಪ್ರತಿಯೊಬ್ಬ ಇಸ್ರಾಯೇಲನು ₹1 ಬೆಳ್ಳಿಯನ್ನ ಕೊಟ್ಟು ತನ್ನ ಪ್ರಾಣವನ್ನ ರಕ್ಷಿಸಲ್ಪಡಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಹೇಗೆ ರಕ್ಷಿಸಲ್ಪಡುತ್ತೇವೆ ಎಂಬಂತದನ್ನ ನಾವು 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನ ದಯಮಾಡಿ ಓದಿರಿ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. Yeah, we cannot pay to redeem us, not silver or gold, but he paid it. He paid the ransom for us, which was the very blood of Jesus Christ. ನಾವು ನಮ್ಮ ರಕ್ಷಣೆಗಾಗಿ ಪ್ರಾಯಶ್ಚಿತ್ತ ಕೊಡಲಿಕ್ಕೆ ಸಾಧ್ಯವಿಲ್ಲ. ಬೆಳ್ಳಿಯನ್ನಾಗಲಿ ರೂಪಾಯಿಯನ್ನಾಗಲಿ ಕೊಡಲು ಸಾಧ್ಯವಿಲ್ಲ. ಆದರೆ ನಮ್ಮ ಪರವಾಗಿ ಕ್ರಿಸ್ತನು ತನ್ನ ಪ್ರಾಣವನ್ನ ತನ್ನ ರಕ್ತವನ್ನ ಕೊಡುವುದರ ಮೂಲಕ ಪ್ರಾಯಶ್ಚಿತ್ತವನ್ನ ಮಾಡಿದ್ದಾನೆ. The blood is the ransom price for every sinner. ಕ್ರಿಸ್ತನ ಆ ರಕ್ತವೇ ಪ್ರತಿಯೊಬ್ಬ ವಿಶ್ವಾಸಿಗೂ ಬಿಡುಗಡೆಯ ಒಂದು ಕಾಣಿಕೆಯಾಗಿದೆ, ಬಿಡುಗಡೆಯ ಯಜ್ಞವಾಗಿದೆ. In Peter's writing, we read many precious things, precious faith, precious Jesus, precious blood. Nobody can put a price to the blood of Jesus Christ. What an amazing price he paid to deliver you and me from sin. ನಾವು ಪೇತ್ರನ ಬರಹಗಳಲ್ಲಿ ನಾವು ಓದುತ್ತೇವೆ ಏನಂದ್ರೆ ಅಮೂಲ್ಯವಾದ ರಕ್ಷಣೆ, ಅಮೂಲ್ಯವಾದ ನಂಬಿಕೆ, ಅಮೂಲ್ಯವಾದ ಯೇಸು ಕ್ರಿಸ್ತನ ರಕ್ತ ಎಂಬುದಾಗಿ ಬರೆಯಲ್ಪಡುವುದನ್ನು ನಾವು ನೋಡುತ್ತೇವೆ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತವು ಅದು ಅಮೂಲ್ಯವಾದದ್ದು, ಅದಕ್ಕೆ ಯಾರೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. 17ರಿಂದ 21ನೇ ವಚನಗಳವರೆಗೆ ಈಗ ನಾವು ಓದಿಕೊಳ್ಳೋಣ. ವಿಮೋಚನ ಕಂಡ 30ನೇ ಅಧ್ಯಾಯ. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು ಹಾಕಿ ತಾಮ್ರದ ಪೀಠವನ್ನು ಯಜ್ಞವೇದಿಗೂ ನಡುವೆ ಇಟ್ಟು ಅಲ್ಲಿ ನೀರನ್ನು ತುಂಬಿಸಬೇಕು. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನ ಗುಡಾರಕ್ಕೆ ಹೋಗುವಾಗಲೆಲ್ಲ ಆ ನೀರಿನ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ಹೋದರೆ ಸತ್ತ ಹಾಗೆ ಅವರು ಸೇವೆಯನ್ನು ನಡೆಸುವವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬೇಕು.
ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ. Yeah, here we see who may worship, the cleansed one may worship. ಯಾರು ದೇವರನ್ನ ಆರಾಧಿಸಬಹುದು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಯಾರಂದರೆ ತೊಳೆಯಲ್ಪಟ್ಟವರು. This laver is outside the court after the brazen altar. When you come from outside, the altar is first, then the gangala, what do you call it? Laver. ಗಂಗಾಳ. ನಾವು ಗಂಗಾಳ ಎಲ್ಲಿ ಇಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುವಾಗ ಆ ದೇವದರ್ಶನದ ಗುಡಾರದ ಹೊರಾಂಗಣದಲ್ಲಿ ಅದು ಇಡಲ್ಪಟ್ಟಿತ್ತು. ನಾವು ದೇವದರ್ಶನದ ಗುಡಾರದ ಬಾಗಿಲನ್ನ ಪ್ರವೇಶಿಸುವಾಗ ಅಲ್ಲಿ ಹೊರಾಂಗಣದಲ್ಲಿ ಆ ತಾಮ್ರದ ಯಜ್ಞವೇದಿ ಇಡಲ್ಪಟ್ಟಿತ್ತು, ಅದರ ಪಕ್ಕ ಗಂಗಾಳವು ಇಡಲ್ಪಟ್ಟಿತ್ತು. The brazen altar deals with the sinner's sin. That's a picture of the cross. ಆ ತಾಮ್ರದ ಯಜ್ಞವೇದಿಯು ಆ ಪಾಪಿಯ ಪಾಪವನ್ನ ಅದು ನಿವಾರಿಸುವಂತದ್ದಾಗಿತ್ತು. ಅದು ಶಿಲುಬೆಯನ್ನ ಸೂಚಿಸುತ್ತದೆ. The laver is where God settled the sin of the saints. The saints also sin. I sin. We sin. We need continual washing. ಆ ಗಂಗಾಳದ ಬಳಿಯಲ್ಲಿ ದೇವರು ಭಕ್ತರ ಪಾಪಗಳನ್ನ ತೊಳೆಯುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಭಕ್ತರು ಅಥವಾ ವಿಶ್ವಾಸಿಗಳಾಗಿ ನಾವು ಸಹ ಪಾಪ ಮಾಡುವವರಾಗಿರುತ್ತೇವೆ. ಆದ್ದರಿಂದ ನಮ್ಮನ್ನು ನಾವು ದಿನಾಲು ತೊಳೆದುಕೊಳ್ಳಬೇಕು. The priest cannot come into the tabernacle to serve unless he is washed first. ಯಾಜಕನು ದೇವದರ್ಶನದ ಗುಡಾರದೊಳಕ್ಕೆ ಬರುವುದಕ್ಕಿಂತ ಮುಂಚೆ ತನ್ನನ್ನು ತಾನು ಆ ನೀರಿನಿಂದ ತೊಳೆದುಕೊಂಡವನಾಗಿ ಬರಬೇಕು. In this world, we often get contaminated, and Jesus told in washing the disciples' feet in John 13 this wonderful truth. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಕಲುಷಿತರಾಗುತ್ತೇವೆ. ನಾವು ಯೋಹನ್ನ ಸುವಾರ್ತೆ, ವೇರ್ ಇಸ್ ಇಟ್ ಅಂಕಲ್? John 13, when Jesus was washing the feet of the disciples. ಯೋಹನ್ನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಪಾದಗಳನ್ನ ತೊಳೆಯುವುದರ ಮೂಲಕ ನಾವು ದಿನಾಲು ತೊಳೆಯಲ್ಪಡಬೇಕು ಎಂಬಂತ ಸತ್ಯಾಂಶವನ್ನ ನಮಗೆ ಪ್ರಕಟಪಡಿಸಿದ್ದಾನೆ. That is also what we read in 1 John chapter 1 verse 9. ಅದನ್ನೇ ನಾವು 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿಯೂ ಸಹ ಓದುತ್ತೇವೆ. Please read that. 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ದಯಮಾಡಿ ಓದಿರಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. Yeah, blood washes us once, but the word of God continuously washes us. We need to confess for this cleansing. ಕ್ರಿಸ್ತನ ರಕ್ತವು ನಮ್ಮನ್ನ ಒಂದು ಸಾರಿ ತೊಳೆದು ಶುದ್ಧರನ್ನಾಗಿ ಮಾಡುತ್ತದೆ, ಆದರೆ ದೇವರ ವಾಕ್ಯವು ನಮ್ಮನ್ನ ದಿನಾಲು ತೊಳೆಯುವಂತದಾಗಿರುತ್ತದೆ. ನಾವು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡುವಾಗ ಮಾತ್ರ. So we need to go as often as we feel the Holy Spirit showing us our failure. We need to go to that laver quite often, which is the word of God for us today. ಆದ್ದರಿಂದ ನಾವು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ನಮ್ಮನ್ನ ದೇವರ ವಾಕ್ಯದ ಎಂಬಂತ ತಿಳಿನೀರಿನಿಂದ ತೊಳೆದುಕೊಳ್ಳಬೇಕು. ಪವಿತ್ರಾತ್ಮನು ನಮ್ಮಲ್ಲಿ ಪಾಪದ ಅರಿವನ್ನ ಉಂಟು ಮಾಡಿ ಪಶ್ಚಾತ್ತಾಪವನ್ನು ಹುಟ್ಟಿಸಿದಾಗೆಲ್ಲ ನಾವು ದೇವರ ವಾಕ್ಯವೆಂಬ ತಿಳಿನೀರಿನಿಂದ ನಮ್ಮನ್ನು ತೊಳೆದುಕೊಳ್ಳಬೇಕು. A dirty saint cannot serve God acceptably. ಒಬ್ಬ ಕಲುಷಿತನಾದಂತಹ ಅಥವಾ ಕೊಳಕಾದಂತಹ ಯಾಜಕನಾಗಲಿ ಅಥವಾ ವಿಶ್ವಾಸಿಯಾಗಲಿ ದೇವರನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ಆರಾಧನೆ ಮಾಡಲು ಸಾಧ್ಯವಿಲ್ಲ. So cleansing is a must for God's children every time we sin. ಆದ್ದರಿಂದ ಜನರಿಗೆ ದೇವರ ಮಕ್ಕಳಿಗೆ ತೊಳೆದುಕೊಳ್ಳುವಂಥದ್ದು ಅತಿ ಪ್ರಾಮುಖ್ಯ. ನಾವು ಪಾಪ ಮಾಡುವಾಗೆಲ್ಲ ನಮ್ಮನ್ನು ತೊಳೆದುಕೊಳ್ಳಬೇಕು. Washing by blood is justification. Washing at the laver is sanctification. ರಕ್ತದಿಂದ ತೊಳೆದುಕೊಳ್ಳಲ್ಪಡುವಂಥದ್ದು ಅದು ನಮ್ಮನ್ನ ನೀತಿವಂತರೆಂದು ನಿರ್ಣಯಿಸುತ್ತದೆ. ಆದರೆ ಗಂಗಾಳ ಅಥವಾ ದೇವರ ವಾಕ್ಯವೆಂಬಂತಹ ತಿಳಿನೀರಿನಿಂದ ತೊಳೆದುಕೊಳ್ಳುವಂಥದ್ದು ಅದು ನಮ್ಮನ್ನ ಶುದ್ಧೀಕರಿಸುತ್ತದೆ. So not only our garments should smell from the incense,
but our bodies should be washed with pure water, which is the word of God. ಕೇವಲ ನಮ್ಮ ಪ್ರಾರ್ಥನೆಗಳು ಮಾತ್ರ ನಮ್ಮ ಜೀವಿತ ಮಾತ್ರ ಪ್ರಾರ್ಥನೆ ಎಂಬಂತ ಸುಗಂಧ ದ್ರವ್ಯದಿಂದ ಘಮಘಮಿಸುವುದು ಮಾತ್ರವಲ್ಲ, ನಮ್ಮ ದೇಹಗಳು ಸಹ ದೇವರ ವಾಕ್ಯವೆಂಬಂತ ತಿಳಿ ನೀರಿನಿಂದ ತೊಳೆದಲ್ಪಟ್ಟು ಶುದ್ಧರಾಗಿರಬೇಕು. Prayer and word of God. Yesterday in our assembly, in the prayer time, Rajesh was sharing which is more important, prayer or the word of God. ನಿನ್ನೆ ದೇವರ ವಾಕ್ಯವನ್ನು ನಮ್ಮ ಸಭೆಯಲ್ಲಿ ಹಂಚಿಕೊಳ್ಳುವಾಗ ಸಹೋದರ ರಾಜೇಶ್ ಅವರು ಈ ಒಂದು ವಿಷಯವನ್ನು ಹೇಳುತ್ತಿದ್ದರು. ಯಾವುದು ಅತ್ಯಂತ ಪ್ರಾಮುಖ್ಯವಾದ, ದೇವರ ವಾಕ್ಯವೋ ಪ್ರಾರ್ಥನೆಯೋ? It is like asking which eye is more important, left eye or right eye. ಅದು ಒಬ್ಬ ವ್ಯಕ್ತಿಯನ್ನ ಯಾವ ಕಣ್ಣು ನಿನಗೆ ಅತ್ಯಂತ ಮುಖ್ಯವಾದದ್ದು ಎಂಬುದಾಗಿ ಕೇಳಿದ ಹಾಗೆ, ಎಡಗಣ್ಣೋ ಬಲಗಣ್ಣೋ? So prayer and word of God both should have equal importance. ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಎರಡಕ್ಕೂ ಸಮಾನವಾದಂತಹ ಪ್ರಾಮುಖ್ಯತೆ ಇದೆ. When you go to Exodus 38, we read that this laver is made of brass, a polished brass. ವಿಮೋಚನ ಕಾಂಡ 38ನೇ ಅಧ್ಯಾಯ, ಇಸ್ ಇಟ್ ಅಂಕಲ್? Yeah, 38:8. 38ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ ಈ ಯಜ್ಞವೇದಿಯನ್ನ ಆ ತಾಮ್ರದಿಂದ ಮಾಡಿದ್ದರು ಎಂಬುದಾಗಿ ಓದುತ್ತೇವೆ. No. The laver is made of polished brass. 38ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಾಗ ಆ ಗಂಗಾಳವನ್ನ ಆ ತಾಮ್ರದಿಂದ ಎರಕ ಹುಯ್ದಲ್ಪಟ್ಟದ್ದಾಗಿ ಮಾಡಿ ಅದನ್ನ ಪಾಲಿಶ್ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡಿ. No, it was the looking mirror of the woman in those days. They didn't have our kind of glasses for looking glass. They used polished brass to look for their beauty. ಅಂದಿನ ದಿನಗಳಲ್ಲಿ ಈಗ ನಮ್ಮ ಬಳಿಯಲ್ಲಿ ಇರುವ ಹಾಗೆ ಕನ್ನಡಿಗಳು, ಗಾಜಿನ ಕನ್ನಡಿಗಳು ಇರಲಿಲ್ಲ. ಅವರು ತಾಮ್ರದ ತಗಡುಗಳನ್ನೇ ಅವರು ಉತ್ತಮ ರೀತಿಯಲ್ಲಿ ನುಣುಪನ್ನಾಗಿ ಅದನ್ನ ಮಾಡಿ ಅದರಿಂದಲೇ ತಮ್ಮ ಮುಖಗಳನ್ನು ನೋಡಿಕೊಳ್ಳುತ್ತಿದ್ದರು ಹೆಂಗಸರು. Those women were ready to give up their outward beauty for inward beauty, for washing. What is it, uncle? These women were ready to give up their polished brass mirror to make the laver. ಆ ದಿನದಲ್ಲಿ ಜನರು, ಹೆಂಗಸರು ಈ ಒಂದು ತಾಮ್ರದ ಗಂಗಾಳವನ್ನು ಮಾಡಲಿಕ್ಕಾಗಿ ತಮ್ಮ ಬಳಿಯಲ್ಲಿ ಇದ್ದಂತಹ, ತಾವು ಕನ್ನಡಿಯಾಗಿ ಉಪಯೋಗಿಸುತ್ತಿದ್ದಂತಹ ಆ ತಾಮ್ರವನ್ನು ಸಹ ಕೊಟ್ಟು ಬಿಟ್ರು ಎಂಬುದಾಗಿ ನಾವು ನೋಡುತ್ತೇವೆ. Okay, we will come to that when we get to 38. The laver picture the word of God. ನಾವು 38ನೇ ಅಧ್ಯಾಯಕ್ಕೆ ಬಂದಾಗ ಗಂಗಾಳದ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಗಂಗಾಳವು ದೇವರ ವಾಕ್ಯವನ್ನು ನಮಗೆ ಸೂಚಿಸುವಂತದ್ದಾಗಿದೆ. James 1:23 says the word of God is like a mirror. ಯಾಕೋಬ 1ನೇ ಅಧ್ಯಾಯ 23ನೇ ವಚನವು ನಮಗೆ ಹೇಳುತ್ತದೆ, ದೇವರ ವಾಕ್ಯವು ಅದು ಕನ್ನಡಿಯ ರೀತಿಯಲ್ಲಿದೆ. When we look into it, our sin is revealed. ನಾವು ಅದರಲ್ಲಿ ನೋಡಿಕೊಳ್ಳುವಾಗ ನಮ್ಮ ಪಾಪವು ಅದು ಪ್ರಕಟವಾಗುತ್ತದೆ. Our looking mirror can only show us our problem on the face or whatever we look at. But this word of God not only shows us, but it can cleanse us also. The mirror cannot cleanse you. It can only show. But the word of God can show our failures and also correct us. ನಮ್ಮ ಮನೆಗಳಲ್ಲಿ ನಾವು ಇಟ್ಟಿರುವಂತಹ ಕನ್ನಡಿಯು ಕೇವಲ ನಮ್ಮ ಮುಖದಲ್ಲಿ ಅಥವಾ ದೇಹದಲ್ಲಿರುವಂತಹ ನ್ಯೂನ್ಯತೆಯನ್ನು ಮಾತ್ರ, ಕಲುಷಿತವನ್ನ ಅದು ತೋರಿಸುತ್ತದೆ. ಆದರೆ ಈ ದೇವರ ವಾಕ್ಯವೆಂಬಂತಹ ಕನ್ನಡಿಯು ನಮ್ಮ ತಪ್ಪುಗಳನ್ನ, ನಮ್ಮ ಪಾಪಗಳನ್ನ ತೋರಿಸಿಕೊಡುವುದು ಮಾತ್ರವಲ್ಲ, ಅದನ್ನ ತೊಳೆಯಲು ಸಹ ಅದು ಸಹಾಯ ಮಾಡುತ್ತದೆ. And we need to examine ourselves as we read in 1 Corinthians 11. If we don't come and partake in the Lord's Supper in the right way, we could be weak and sick, could even die. So we need to examine ourselves. And we need a cleansed heart. ಆದ್ದರಿಂದ ನಮ್ಮನ್ನೇ ನಾವು ಪರಿಶೋಧಿಸಿಕೊಂಡವರಾಗಿರಬೇಕು ಎಂಬುದಾಗಿ ನಾವು ಓದುತ್ತೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಓದು ಹಾಗೆ, ಯಾರಾದರೂ ಕರ್ತನ ಮೇಜಿನಲ್ಲಿ ಕೂಡಿ ಬರುವಾಗ ಅಯೋಗ್ಯದ ರೀತಿಯಲ್ಲಿ ಅಥವಾ ಪಾಪ ತುಂಬಿದವನಾಗಿ ಆತನು ಕೂಡಿ ಬರುವುದಾದರೆ ಬಲಹೀನರಾಗುತ್ತೇವೆ, ರೋಗಿಗಳಾಗುತ್ತೇವೆ ಮತ್ತು ಅನೇಕರು ಸಾಯುತ್ತೇವೆ. ಆದ್ದರಿಂದ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ದೇವರ ಸನ್ನಿಧಿಗೆ ಬರೋಣ. Read 23 to 27.
23ರಿಂದ 27ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ವಿಮೋಚನ ಕಂಡ 30ನೇ ಅಧ್ಯಾಯ. ಅದಲ್ಲದೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಲೆ ಅಚ್ಚ ರಕ್ತಬೋಳ, 250 ತೊಲೆ ಶ್ರೇಷ್ಠವಾದ ಲವಂಗ ಚಕ್ಕೆ, 250 ತೊಲೆ ಸುಗಂಧವಾದ ಬಜೆ, 500 ತೊಲೆ ದಾಲ್ಚಿನ್ನಿ, 6.5 ಸೇರು ಒಲಿವ ತೈಲ, ಇವುಗಳನ್ನೆಲ್ಲ ತೆಗೆದುಕೊಂಡು ಬುಕ್ಕಿಟ್ಟುಗಾರರ ಪದ್ಧತಿಯ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಮಾಡಿಸಬೇಕು. ಅದರಿಂದ ದೇವದರ್ಶನ ಗುಡಾರ, ಆಜ್ಞಾಶಾಸನಗಳ ಮಂಜೂಷ, ಮೇಜು, ಮೇಜಿನ ಉಪಕರಣಗಳು, ದೀಪಸ್ತಂಭದ ಉಪಕರಣಗಳು, ಧೂಪವೇದಿ, ಯಜ್ಞವೇದಿ ಉಪಕರಣಗಳು, ಗಂಗಾಳ, ಅದರ ಪೀಠ, ಇವುಗಳನ್ನೆಲ್ಲ ಅಭಿಷೇಕಿಸಿ ಅವು ಅತಿ ಪರಿಶುದ್ಧವಾಗುವಂತೆ ಪ್ರತಿಷ್ಠಿಸಬೇಕು. ಅವುಗಳಿಗೆ ಸೋಂಕಿದೆಲ್ಲವೂ ಪರಿಶುದ್ಧವಾಗಿರುವುದು. ಅದಲ್ಲದೆ ಆರೋನನು ಅವನ ಮಕ್ಕಳು ನನಗೆ ಯಾಜಕರಾಗುವಂತೆ ಅವರನ್ನು ಅಭಿಷೇಕಿಸಿ ಪ್ರತಿಷ್ಠಿಸಬೇಕು. Yeah, here we read about the anointing that need to be done to Aaron and his sons. ಆರೋನನಿಗೂ ಆತನ ಮಕ್ಕಳಿಗೂ ಆಗಬೇಕಾದಂತ ಅಭಿಷೇಕದ ಕುರಿತಾಗಿ ಇಲ್ಲಿ ನಾವು ಓದುತ್ತೇವೆ. There's a lot of confusion about anointing of the Holy Spirit today among so-called Christians. ಇಂದು ಕ್ರೈಸ್ತರ ಮಧ್ಯದಲ್ಲಿ ಪವಿತ್ರಾತ್ಮನ ಅಭಿಷೇಕದ ಕುರಿತಾಗಿ ಅನೇಕ ಗೊಂದಲಗಳುಂಟು. People may ask you, especially Pentecostal people may ask you, did you get the anointing? ನಿಮ್ಮನ್ನ ಜನರು ಕೇಳಬಹುದು, ಮುಖ್ಯವಾಗಿ ಪೆಂಟಕೋಸ್ಟಲ್ ಪಂಗಡದವರು, ನಿಮಗೆ ಪವಿತ್ರಾತ್ಮನ ಅಭಿಷೇಕವಾಗಿದೆಯಾ ಎಂಬುದಾಗಿ. They think that if you are anointed, you will speak in some gibberish sound called the tongue. ಅವರು ನೆನೆಸುತ್ತಾರೆ, ಯಾವುದೋ ಅರಿಯದ ಭಾಷೆಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡುವುದರ ಮೂಲಕ ನಾವು ಅಭಿಷೇಕ ಹೊಂದಿದ್ದೇವೆ ಪವಿತ್ರಾತ್ಮನಿಂದ, ಅದೇ ಅದರ ಗುರುತು ಎಂಬುದಾಗಿ ನಂಬುತ್ತಾರೆ. But every child of God is anointed when he accepted the Lord Jesus Christ. ಆದರೆ ದೇವರ ಪ್ರತಿಯೊಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಂತಹ ಆ ಗಳಿಗೆಯಲ್ಲಿಯೇ ಪವಿತ್ರಾತ್ಮನಿಂದ ಅಭಿಷೇಕ ಹೊಂದುತ್ತಾನೆ. They are anointed. ಅವರು ಅಭಿಷೇಕಿಸಲ್ಪಟ್ಟಿದ್ದಾರೆ. They are indwelt. ಅವರು ಪವಿತ್ರಾತ್ಮನಿಂದ ವಾಸಿಸಲ್ಪಡುವವರಾಗಿರುತ್ತಾರೆ. Sealed and baptized by the Holy Spirit. All these four things God does in a sinner when he put his trust in the Lord Jesus Christ. This is not something we have to wait for. It is not a second blessing. ಮತ್ತು ಪವಿತ್ರಾತ್ಮನಿಂದ ಭರಿತರಾಗಿರುತ್ತಾರೆ ಮತ್ತು ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಾರೆ. ಈ 4 ಕಾರ್ಯಗಳು ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಆತನು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡ ತಕ್ಷಣವೇ ಅದು ನಡೆಯುವಂತದಾಗಿರುತ್ತದೆ. ನಂತರವೂ ಆತನ ಜೀವಿತದಲ್ಲಿ ಅದು ನಡೆಯುತ್ತಿರುತ್ತದೆ. No, the four things is, one is anointing. ಒಂದು 4 ಸಂಗತಿಗಳು ನಾವು ನೋಡಿಕೊಳ್ಳುವಾಗ ಪವಿತ್ರಾತ್ಮನ ಅಭಿಷೇಕ, the baptism of the Holy Spirit, ಪವಿತ್ರಾತ್ಮನ ದೀಕ್ಷಾ ಸ್ನಾನ, the sealing of the Holy Spirit, ಪವಿತ್ರಾತ್ಮನ ಮುದ್ರೆ, the permanent indwelling of the Holy Spirit in our heart, ಮತ್ತು ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನ ಶಾಶ್ವತವಾದಂತ ನಿವಾಸ. Those four things is what God does when a sinner come to the Lord and are saved. ಈ 4 ಕಾರ್ಯಗಳನ್ನ ದೇವರು ಒಬ್ಬ ಪಾಪಿಯು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಆತನ ಬಳಿಗೆ ಬರುವಾಗ ಆತನಲ್ಲಿ ನೆರವೇರಿಸುತ್ತಾನೆ. Okay, let's read verse 23, 20, where did we leave off? From 31. 30 to the end, please read it. 31ರಿಂದ ಕಡೆಯವರೆಗೆ ದಯಮಾಡಿ ಓದ್ರಿ. ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸತಕ್ಕದ್ದೇನೆಂದರೆ, ನೀವು ನಿಮ್ಮ ಸಂತತಿಯವರು ಈ ತೈಲವನ್ನು ನನ್ನ ಸೇವೆಗೆ ನೇಮಕವಾದ ಅಭಿಷೇಕ ತೈಲವೆಂದು ತಿಳಿದುಕೊಳ್ಳಬೇಕು. ಮೈಗೆ ಹಚ್ಚಿಕೊಳ್ಳುವುದಕ್ಕೆ ಇದನ್ನು ಉಪಯೋಗಿಸಬಾರದು. ಇದರಲ್ಲಿ ಇರುವ ಜಿನಿಸುಗಳು ಮೇರೆಗೆ ಬೇರೆ ಕೆಲಸಕ್ಕೆ ತೈಲವನ್ನು ಮಾಡಲೇಬಾರದು. ಇದು ದೇವರ ವಸ್ತು, ಇದನ್ನು ಮೀಸಲೆಂದು ನೀವು ತಿಳಿದುಕೊಳ್ಳಬೇಕು. ಇದರಂತೆ ತೈಲವನ್ನು ಮಾಡುವವನಾಗಲಿ, ಇದನ್ನು ಯಾಜಕನಲ್ಲದವನ ಮೇಲೆ ಹಚ್ಚುವವನಾಗಲಿ ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು.
ಅದಲ್ಲದೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಆಲೂಮಡ್ಡಿ, ಗುಗ್ಗೂಲ, ಗಂಧದ ಚಕ್ಕೆ ಎಂಬ ಪರಿಮಳ ದ್ರವ್ಯಗಳನ್ನು ಸ್ವಚ್ಛವಾದ ಧೂಪವನ್ನು ಸಮಭಾಗವಾಗಿ ತೆಗೆದುಕೊಂಡು ಸುವಾಸನೆಯುಳ್ಳ ಬುಕ್ಕಿಟ್ಟುಗಿರುವಂತೆ ಸುಗಂಧ ದ್ರವ್ಯಕಾರರ ವಿದ್ಯೆಯ ಮೇರೆಗೆ ಕಲಸಿ ಉಪ್ಪು ಹಾಕಿ ದೇವರ ಸೇವೆಗೆ ಸ್ವಚ್ಛವಾದ ಧೂಪ ದ್ರವ್ಯವನ್ನು ಮಾಡಿಸಬೇಕು. ಅದರಲ್ಲಿ ಸ್ವಲ್ಪವನ್ನು ಪುಡಿ ಮಾಡಿಸಿ ದೇವದರ್ಶನದ ಗುಡಾರದೊಳಗೆ ಆಜ್ಞಾಶಾಸನಗಳ ಮಂಜೂಷದ ಎದುರಾಗಿ ನಾನು ನಿನಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇರಿಸಬೇಕು. ಅದು ಅತಿ ಪರಿಶುದ್ಧವಾದದೆಂದು ನೀವು ತಿಳಿದುಕೊಳ್ಳಬೇಕು. ನೀವು ಆ ಧೂಪ ದ್ರವ್ಯ ಜಿನಿಸುಗಳ ಮೇರೆಗೆ ನಿಮ್ಮ ಸ್ವಂತಕ್ಕೋಸ್ಕರ ಧೂಪ ದ್ರವ್ಯವನ್ನು ಮಾಡಿಸಲೇಬಾರದು. ಅದು ಯೆಹೋವನ ಸೇವೆ. ಲಾಸ್ಟ್ ಭಾಗ, ಅದು ಯೆಹೋವನ ಸೇವೆಗೆ ಮಾತ್ರ ಉಪಯೋಗಿಸಬೇಕಾದ ಮೀಸಲಾದ ಪದಾರ್ಥವೆಂದು ಭಾವಿಸಬೇಕು. ಸುವಾಸನೆಗೋಸ್ಕರ ಅಂಥದನ್ನು ಮಾಡಿಕೊಳ್ಳುವವನು ತನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು. whether it is the anointing or the incense, everything should not be duplicated. ಅಭಿಷೇಕ ತೈಲವಾಗಲಿ ಅಥವಾ ಧೂಪ ದ್ರವ್ಯವಾಗಲಿ ಅದನ್ನ ಯಾರು ನಕಲು ಮಾಡಲೇಬಾರದು. It should not be used for our personal use. ಅದನ್ನ ಯಾರು ತಮ್ಮ ವೈಯಕ್ತಿಕ ಬಳಕೆಗಾಗಿ ಅದನ್ನು ಉಪಯೋಗಿಸಲೇಬಾರದು. God wants us to use it for Him alone, our worship, all of that for God only. Today, Christendom has introduced a lot of their personal thing, lot of rituals outside the word of God, and it is a serious violation of God's word. ನಮ್ಮ ಪ್ರಾರ್ಥನೆ, ನಮ್ಮ ಆರಾಧನೆಯನ್ನ ದೇವರು ತನಗೆ ಮಾತ್ರ ಮೀಸಲಿಡಬೇಕು ಎಂಬುದಾಗಿ ಬಯಸುವಾತನಾಗಿರುತ್ತಾನೆ. ಆದರೆ ಇಂದು ಕ್ರೈಸ್ತತ್ವದಲ್ಲಿ ಅನೇಕ ಹೊಸ ಸಂಗತಿಗಳನ್ನ ಅವರು ಪ್ರಾರ್ಥನೆ ಮತ್ತು ಆರಾಧನೆಗೆ ಬಳಸುವುದನ್ನು ನಾವು ನೋಡುತ್ತೇವೆ. ಇದೆಲ್ಲವೂ ದೇವರಿಗೆ ವಿರುದ್ಧವಾದದ್ದು, ಆತನಿಗೆ ಇಷ್ಟವಲ್ಲದ ಕಾರ್ಯಗಳಾಗಿವೆ. How much we spend on God, how much we spend on ourselves, something that we believers need to examine. ನಾವು ದೇವರಿಗಾಗಿ ಎಷ್ಟನ್ನ ನಾವು ವೆಚ್ಚ ಮಾಡುತ್ತಿದ್ದೇವೆ ಮತ್ತು ನಮ್ಮ ಮೇಲೆ ನಾವು ಎಷ್ಟು ವೆಚ್ಚ ಮಾಡುತ್ತಿದ್ದೇವೆ ಎಂಬುದನ್ನ ಪ್ರತಿಯೊಬ್ಬ ವಿಶ್ವಾಸಿಯು ಪರೀಕ್ಷಿಸಿಕೊಳ್ಳಲೇಬೇಕು. My time is almost gone. The burned altar where God deals with the sinner. ತಾಮ್ರದ ಯಜ್ಞವೇದಿಯ ಬಳಿಯಲ್ಲಿ ಒಬ್ಬ ಪಾಪಿಯ ಪಾಪವನ್ನ ದೇವರು ತೆಗೆದು ಹಾಕುತ್ತಾನೆ. It speaks of earth and the sin of man that was taken care of at the cross. ಅದು ಭೂಮಿಯ ಕುರಿತಾಗಿ ಮಾತನಾಡುತ್ತದೆ ಮತ್ತು ಶಿಲುಬೆಯಲ್ಲಿ ಆ ಪಾಪಿಗಳ ಪಾಪವನ್ನ ಯೇಸು ಕ್ರಿಸ್ತನು ತೆಗೆದು ಹಾಕಿದನು ಎಂಬುದನ್ನ ಅದು ಸೂಚಿಸುತ್ತದೆ. That's what Christ did on the earth. ಅದನ್ನೇ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಮಾಡಿದ್ದು. The altar of incense speaks of heaven and what Christ is doing for us today. ಆ ಧೂಪವೇದಿಯು ಅದು ಪರಲೋಕದ ಕುರಿತಾಗಿ ಮಾತನಾಡುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಂದು ನಮಗಾಗಿ ಯಾವ ಕೆಲಸವನ್ನು ಮಾಡುತ್ತಿದ್ದಾನೆ ಎಂಬುದನ್ನು ನೆನಪಿಸುತ್ತದೆ. How much importance we give to this incense, the prayer. I believe that in almost all of our assemblies, the prayer meeting is the least attended meeting. ಈ ಧೂಪವೆಂಬಂತಹ ಪ್ರಾರ್ಥನೆಗೆ ನಾವು ಎಷ್ಟು ಮಹತ್ವ ಕೊಡುತ್ತಿದ್ದೇವೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಸಭೆಗಳಲ್ಲಿ ಪ್ರಾರ್ಥನಾ ಕೂಟಗಳನ್ನ ನೋಡುವಾಗ ಅತ್ಯಂತ ಕಡಿಮೆ ಜನಗಳು ಬರುವಂತಹ ಕೂಟಗಳೇ ಪ್ರಾರ್ಥನಾ ಕೂಟಗಳಾಗಿವೆ. That is very sad, but unfortunately that is the truth. We need to understand how we pray to Jesus Christ, how much prayer we need in our life. Pray without ceasing. ಅದು ಅತ್ಯಂತ ದುಃಖಕರವಾದಂತ ಸಂಗತಿ ಆಗಿದ್ದರೂ ಸಹ ಅದು ನಿಜವೇ ಆಗಿದೆ. ಆದರೆ ನಾವು ನಮ್ಮ ಜೀವಿತಗಳಲ್ಲಿ ಪ್ರಾರ್ಥನೆಗೆ ಎಷ್ಟು ಮಹತ್ವವನ್ನ ಕೊಡುತ್ತೇವೆ ಎಂಬುದನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಯಾಕಂದರೆ ನಾವು ಯಾವಾಗಲೂ ಎಡೆಬಿಡದೆ ಪ್ರಾರ್ಥಿಸುವವರಾಗಿರಬೇಕು. May God's name be glorified.